ಹಲೋ ಎವ್ರಿವಾನ್, ಎಲ್ಲರೂ ಆರಾಮಿದ್ದೀರ ಅಂದ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಸೀರೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಅದರಲ್ಲೂ ಸೀರೆಗೆ ಸರಿಯಾದ ವೆರೈಟಿ ಬ್ಲೌಸಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಂತಂದರೆ ಎಲ್ಲರಿಗೂ ಇಷ್ಟ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಕೆಲವೊಂದು ಬ್ಲೌಸ್ ಡಿಸೈನ್ಸ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕೆಲವೊಂದು ಸರಿ ನಾವು ಸೀರೆ ತೊಗೊಂಡು ಬರ್ತೀವಿ, ಆಮೇಲೆ ಸೀರೆ ತೊಗೊಂಬಂದ್ಬಿಟ್ವಿ, ಬ್ಲೌಸ್ ಯಾವ ರೀತಿ ಹೊಲಿಸ್ಕೋಬೇಕು, ಯಾವ ರೀತಿ ಹೊಲಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಂದು ಸರಿ ಹೊಲಿಸಿದ ಮೇಲೆ ಈ ರೀತಿ ಹೊಲಿಸ್ಬೇಕಿತ್ತು, ವೇಸ್ಟ್ ಆಗೋಯಿತು, ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಫೀಲ್ ಆಗ್ತೀವಿ. ಸೊ ನಾನು ಈ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಕೆಲವೊಂದು ಬ್ಲೌಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಈ ವರ್ಕ್ ನಾನೇ ಮಾಡ್ಕೊಂಡಿರೋದು. ಸೊ ನಮಗೆ ಕೆಲವೊಂದು ಸರಿ ಬ್ಲೌಸು ಹೊಲಿಸಿದ ಮೇಲೆ ತುಂಬ ಪ್ಲೇನ್ ಅಂತ ಅನಿಸಿರುತ್ತೆ, ಆಮೇಲೆ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂತ ಅಂದ್ಕೊತೀವಿ. ಸೊ ಆ ಟೈಮಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಈ ಬ್ಲೌಸಸ್ಸನ್ನು ಏನಾದರೂ ಸ್ವಲ್ಪ ಆಲ್ಟ್ರೇಷನ್ ನಾವೇ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದರೆ ಬ್ಲೌಸಸ್ ಈ ರೀತಿ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಸ್ವಲ್ಪ ಏನೋ ಸ್ಟೋನ್ಸು, ಮಿರರ್ಸ್ ಎಲ್ಲ ಸಿಗ್ತಾ ಇರುತ್ತೆ, ತೊಗೊಂಡು ಬಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸೀರೆಗೂ ಆಲ್ಮೋಸ್ಟ್ ಬ್ಲೌಸ್ ಅಂತೇಳಿ ಕಟಿಂಗ್ ಅಂತೇಳಿ ಬಂದಾಗ ನಾನು ಪ್ರಿಫರ್ ಮಾಡೋದು ಬೋಟ್ ನೆಕ್ ಬ್ಲೌಸಸ್ಸು. ಇದು ಆರ್ಗೆನ್ಸಾ ಕ್ಲಾತ್ ಆಗಿರೋದ್ರಿಂದ ಬಫ್ ತೋಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನಗೆ ಇಷ್ಟ ಆಯಿತು, ಅದಕ್ಕೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಮತ್ತು ನಾವು ಸ್ಲೀವ್ಸ್ ಇಡಿಸ್ಬೇಕಾದ್ರೂ ಅಷ್ಟೇ, ಯಾವ ಕ್ಲಾತಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದು ಆ ಥರನೇ ಇಡಿಸ್ಕೋಬೇಕಾಗುತ್ತೆ. ಇವಾಗ ನೆಟ್ಟೆಡ್ ಬಂದಾಗ ಮತ್ತು ಜಾರ್ಜೆಟ್ ಬಟ್ಟೆ ಬಂದಾಗ ಆದಷ್ಟು ನೀವು ಬಫ್ ತೋಳು ಮತ್ತು ಫೆದರ್ ಟೈಪ್ ಬರುತ್ತೆ ಆ ರೀತಿಗೆ ಪ್ರಿಫರ್ ಮಾಡ್ಕೋಬೇಕಾಗುತ್ತೆ. ತುಂಬ ಅಫಿಷಿಯಲ್ ಅಂತ ಅನಿಸುತ್ತೆ. ಇದು ಕೂಡ ನಾನೇ ಮಾಡ್ಕೊಂಡಿರೋದು. ಸೊ ತುಂಬ ಪ್ಲೇನ್ ಅನ್ನಿಸ್ತಾ ಇತ್ತು ನನಗೆ, ಅದಕ್ಕೋಸ್ಕರ ಈ ರೀತಿ ಮಿರರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬ್ಲೌಸಸ್ ಅಷ್ಟೇ, ನಮಗೆ ನಾವು ಬೇರೆಯವ್ರು ನೋಡಿ ಅಂದ್ಕೊತೀವಿ ಅವ್ರು ಹಾಕ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ನಾವು ಅವರು ಎಲ್ಲ ಕಟ್ಟಿಂಗ್ಸು ಮತ್ತು ಬ್ಲೌಸ್ ಡಿಸೈನ್ಸ್ ಎಲ್ಲರಿಗೂ ಸೆಟ್ ಆಗೋದಿಲ್ಲ. ನಮಗೆ ಯಾವುದು ಸೆಟ್ ಅನಿಸುತ್ತೆ, ನಾವು ಯಾವುದು ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಹೊಲಿಸ್ಕೊಂಡ್ರೆ ತುಂಬ ಒಳ್ಳೆಯದಂತ ಅನಿಸುತ್ತೆ. ಕೆಲವ್ರಿಗೆ ಡೀಪ್ ಜಾಸ್ತಿ ಇದೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಕೂಡ ನಾನೇ ಮಾಡಿರೋದು. ಬ್ಲೌಸ್ ಫುಲ್ ಪ್ಲೈನ್ ಬಂದಿತ್ತು, ಸೊ ಮಿರರ್ ತೊಗೊಂಡು ಬಂದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಔಟ್ಲುಕ್ ಈ ರೀತಿ ಆಗಿದೆ. ಸೊ ನಾವೆಲ್ಲದಕ್ಕೂ ಎಕ್ಸ್ಟ್ರಾ ಹೊರಗಡೆ ವರ್ಕ್ ಮಾಡಿಸೋದು ಅಂತೇಳ್ಬಿಟ್ಟು ಬೇರೆಯವ್ರ ಕಡೆ ಮಾಡೋದಕ್ಕಿಂತ ಸ್ವಲ್ಪ ನಾವೇ ಯೋಚನೆ ಮಾಡಿದ್ವಿ ಅಂತಂದರೆ, ಈ ರೀತಿ ಬ್ಲೌಸ್ ಪ್ಲೇನ್ ಇದ್ದಾಗ ನಾವೇ ಸ್ವಲ್ಪ ಏನಾದರೂ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿದರೆ ತುಂಬ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವೇ ಮಾಡ್ಕೊಂಡಿರೋದಂತ. ಸ್ವಲ್ಪ ಸ್ಟಾರ್ಟಿಂಗೇ ಬರೋದಿಲ್ಲ, ಸ್ವಲ್ಪ ಟ್ರೈ ಮಾಡ್ತಾ ನಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಬ್ಲೌಸ್ ಡಿಸೈನ್ಗೆ ಯಾವ ರೀತಿ ವರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದು ಅಂತೇಳಿ. ತುಂಬ ಜಾಸ್ತಿ ಗ್ರ್ಯಾಂಡಾಗಿರೋದು ಬೇಕಿಲ್ಲ, ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿ ಕ್ರಿಯೇಟಿವ್ ಆಗಿ ಅದನ್ನು ಮಾಡ್ಕೋಬೇಕು. ಹಾಗಾಗಿ ಯಾವುದೂ ವೇಸ್ಟ್ ಆಗೋಲ್ಲ. ಕೆಲವೊಂದು ಸರಿ ಸ್ವಲ್ಪ ನಮಗೆ ಲೈಕ್ ಆಗಿಲ್ಲ ಅಂದ್ರೂ ಎತ್ತಿಟ್ಬಿಡ್ತೀವಿ, ಇಷ್ಟ ಆಗಿಲ್ಲ ಅಂತೇಳ್ಬಿಟ್ಟು. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಟೈಮ್ ಕೊಟ್ಟರೆ ನಮಗೂ ಅನಿಸುತ್ತೆ, ನಾವು ನೋಡ್ತಾ ಇರ್ತೀವಿ ಈ ರೀತಿ ಮಾಡಿದರೆ ಚೆನ್ನಾಗಾಗುತ್ತೆ ಅಂಥೇಳಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೂ ಯಾವುದಾದ್ರೂ ಬ್ಲೌಸ್ ಡಿಸೈನ್ಸಲ್ಲಿ ಪ್ಲೇನ್ ಅಂತ ಅನಿಸಿತ್ತು ಅಂತಂದರೆ ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಸ್ವಲ್ಪ ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ. ನಾನು ಆದಷ್ಟು ಎಲ್ಲ ಸ್ಯಾರೀಸ್ಗೂ ಬೋಟ್ ನೆಕ್ ಸ್ಟಿಚ್ ಮಾಡಿಸ್ಕೊತಾ ಇರ್ತೀನಿ, ಯಾಕಂದರೆ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, ತುಂಬ ಅಂತಂದರೆ ಅಫಿಷಿಯಲ್ ಅಂತ ಅನಿಸುತ್ತೆ. ಯಾವ ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಡೀಪು ಮತ್ತು ಬೇರೆ ಬ್ಲೌಸಿಗೆ ಕಂಪೇರ್ ಮಾಡಿಕೊಂಡ್ರೆ ನಮಗೆ ತುಂಬ ಫ್ರೀಯಾಗಿರ್ಬೋದು. ಫ್ರಂಟ್ ಹುಕ್ ಆದಾಗ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಸ್ಯಾರೀಸ್ ಹಾಕ್ಕೊಂಡಾಗ ಮುಂದೆ ಹಾಕ್ವರ್ಡ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಬೋಟ್ ನೆಕ್ಕಲ್ಲಿ ಸಂದರ್ಭ ಬರೋದೇ ಇಲ್ಲ. ಸೊ ನೀವು ಆದಷ್ಟು ಬೋಟ್ ನೆಕ್ಕಿಗೆ ಪ್ರಿಫರ್ ಮಾಡ್ಕೊಳ್ಳಿ. ಮತ್ತು ಔಟ್ಲುಕ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅದರಲ್ಲಿ
ವೆರೈಟೀಸ್ ತುಂಬ ಜಾಸ್ತಿ ಬರೋದ್ರಿಂದ ನೀವು ಅದರಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀರ ಸ್ಯಾರಿ ಉಟ್ಟಾಗ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ವಿಡಿಯೋ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.